ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕನ್ನಡ ಕಾನೂನು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿನ್ನೆ ತಾನೇ ಕಾಟೇರ ಸಿನಿಮಾವನ್ನು ಥಿಯೇಟ್ರಿಗೆ ಹೋಗಿ ನೋಡ್ಕೊಂಡು ಬಂದಮೇಲೆ ನಿಮ್ಮೊಂದಿಗೆ ಒಂದಷ್ಟು ವಿಷಯಗಳನ್ನು ಹಂಚ್ಕೋಬೇಕು ಅಂತ ಅನ್ನಿಸ್ತು. ಹಾಗಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಕಾಟೇರದಲ್ಲಿ ನನಗೇನು ಇಷ್ಟ ಆಯಿತು, ಪ್ರತಿಯೊಬ್ಬರು ಕಾಟೇರ ಸಿನಿಮಾವನ್ನು ಯಾಕೆ ನೋಡಬೇಕು ಅನ್ನೋದರ ಬಗ್ಗೆ ಒಂದಿಷ್ಟು ವಿಚಾರವನ್ನು ನಾವಿಲ್ಲಿ ನೋಡೋಣ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನಟನೆಯ 2023ರ ಬಹುನಿರೀಕ್ಷಿತ ಸಿನಿಮಾ ಕಾಟೇರ ಈಗಾಗಲೇ 100 ಕೋಟಿ ಕಲೆಕ್ಷನ್ ಮಾಡಿ ಸೆಂಚುರಿ ಬಾರಿಸಿರೋದು ನಿಮಗೆ ಗೊತ್ತೇ ಇದೆ. ಆರಾಧನರವರು ಪ್ರಥಮ ಬಾರಿಗೆ ನಾಯಕ ನಟಿಯಾಗಿ ಕಾಣಿಸ್ಕೊಂಡಿದ್ದಾರೆ. ಜೊತೆಗೆ ಒಂದಷ್ಟು ದೊಡ್ಡ ತಾರಾ ಬಳಗವೇ ಈ ಸಿನಿಮಾದಲ್ಲಿದೆ. ಕಾಟೇರ ಸಿನಿಮಾವನ್ನು ಯಾಕೆ ಪ್ರತಿಯೊಬ್ಬರು ನೋಡಬೇಕು ಅಂತ ಹೇಳೋದಾದರೆ, ಮೊದಲನೇದಾಗಿ ಕಾಟೇರ ಸಿನಿಮಾ ಇತರೆ ಸಿನಿಮಾಗಳ ಹಾಗೆ ಔಟ್ ಆ್ಯಂಡ್ ಔಟ್ ಆ್ಯಕ್ಷನ್ ಓರಿಯೆಂಟೆಡ್ ಕಮರ್ಷಿಯಲ್ ಸಿನಿಮಾ ಅಲ್ಲ. ಅದು ವಿಭಿನ್ನ ಅಂತ ಅನಿಸ್ಕೊಂಡಿರೋದು ಅದರ ಕತೆ ಮೂಲಕ. 1970ರ ದಶಕದಲ್ಲಿ ನಡೆದಿರುವ ಒಂದಷ್ಟು ಸೋಷಿಯಲ್ ಎಲಿಮೆಂಟ್ಸ್ಗಳನ್ನು ಈ ಸಿನಿಮಾದಲ್ಲಿ ಬಳಸಿಕೊಳ್ಳಲಾಗಿದೆ. ತಮಿಳಿನ ಜೈ ಭೀಮ್, ಅಸುರನ್ ತರದ ಸಿನಿಮಾಗಳನ್ನು ನೋಡಿ ಈ ರೀತಿಯ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳು ಕನ್ನಡದಲ್ಲಿ ಯಾಕೆ ಬರ್ತಾ ಇಲ್ಲ ಅಂತ ಅನ್ಕೊಳ್ತಿರ್ಬೇಕಾದ್ರೆ ಅದಕ್ಕೆ ಉತ್ತರವಾಗಿ ಕಾಟೇರ ಸಿನಿಮಾ ಬಂದಿದೆ. ಸಮಾಜ, ಸಮಾನತೆ, ಜಾತಿ ಪದ್ಧತಿ, ಜಮೀನ್ದಾರರ ದೌರ್ಜನ್ಯ, ಭೂ ಸುಧಾರಣೆ ಇಂತಹ ಸೂಕ್ಷ್ಮ ವಿಚಾರಗಳನ್ನು ಅದ್ಭುತವಾಗಿ ಅಷ್ಟೇ ಸರಳವಾಗಿ ತಿಳಿಸೋ ಪ್ರಯತ್ನ ಮಾಡಿರೋದು ನಿಜಕ್ಕೂ ಗ್ರೇಟ್. ಹಾಗಂತ ನಮ್ಮಲ್ಲಿ ಈ ಥರದ ಸಿನಿಮಾಗಳು ಈ ಹಿಂದೆ ಬಂದಿರಲಿಲ್ಲ ಅಂತಲ್ಲ. ಕಾಮನಬಿಲ್ಲು, ಜನುಮದ ಜೋಡಿ ಹೀಗೆ ಸಾಕಷ್ಟು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳು ತೆರೆ ಮೇಲೆ ಬಂದು ಹಿಟ್ ಕೂಡ ಆಗಿದ್ವು. ಆದರೆ ಇತ್ತೀಚೆಗೆ ಅಂತಹ ಸಿನಿಮಾಗಳ ಸಂಖ್ಯೆ ಬಹಳ ಕಡಿಮೆಯಾಗಿತ್ತು. ಎರಡನೇದಾಗಿ 80ರ ದಶಕದ ಹಿರಿಯ ನಟರನ್ನ ಈ ಸಿನಿಮಾದಲ್ಲಿ ಬಳಸಿಕೊಂಡಿರೋದು ಒಂದು ವಿಶೇಷ. ಹೌದು ಸ್ನೇಹಿತರೆ, 80ರ ದಶಕದಲ್ಲಿ ಚಿತ್ರರಂಗ ಆಳಿದ್ದ ಸಾಕಷ್ಟು ಕಲಾವಿದರನ್ನ ನಾವು ಮರ್ತ ಬಿಟ್ಟಿದ್ದೀವಿ. ಅಂತಹ ಅಪರೂಪದ ಹಿರಿಯ ಕಲಾವಿದರನ್ನ ಮತ್ತು ಅವರ ದಿವ್ಯ ನಟನೆಯನ್ನ ಈ ಸಿನಿಮಾದಲ್ಲಿ ನಾವು ನೋಡಬಹುದಾಗಿದೆ. ಇನ್ನು ಮೂರನೇದಾಗಿ ರೈತರ ಸಮಸ್ಯೆ. ಕಾಟೇರ ಸಿನಿಮಾದಲ್ಲಿ ರೈತರ ಸಮಸ್ಯೆ, ಉಳುವವನೇ ಭೂಮಿ ಒಡೆಯ ಎನ್ನುವ ಕಾನ್ಸೆಪ್ಟ್ ಆಗಿರಬಹುದು, ಆಗಿನ ಕಾಲದಲ್ಲಿ ರೈತರ ಮೇಲಾಗ್ತಿದ್ದ ದೌರ್ಜನ್ಯ, ಇವೆಲ್ಲವನ್ನ ತುಂಬಾ ಅಚ್ಚುಕಟ್ಟಾಗಿ ತೆರೆ ಮೇಲೆ ತಂದಿದ್ದಾರೆ. ನಾವು ಪ್ರೆಸೆಂಟ್ ಅಲ್ಲಿ ಹ್ಯಾಪಿಯಾಗಿ ಲೈಫ್ ಲೀಡ್ ಮಾಡ್ತಿರ್ಬೋದು, ಆದರೆ ಇಂದಿನ ಕಾಲದ ಘಟನಾವಳಿಗಳನ್ನ ಯಾವತ್ತೂ ಮರಿಬಾರ್ದು. ನಾಲ್ಕನೇದಾಗಿ ನನಗೆ ಇಷ್ಟ ಆಗಿದ್ದು, ಇಲ್ಲಿರುವ ಪ್ರತಿಯೊಬ್ಬರು ಕೂಡ ತುಂಬಾ ಚೆನ್ನಾಗಿ ಅಭಿನಯಿಸಿದ್ದಾರೆ. ದರ್ಶನ್ ಅವರ ಬಗ್ಗೆ ಸ್ಪೆಷಲ್ ಆಗಿ ಹೇಳೋದು ಬೇಕಾಗಿಲ್ಲ, ಅವರು ಇಡೀ ಸಿನಿಮಾವನ್ನ ಆವರಿಸಿಕೊಂಡಿದ್ದಾರೆ. ಆರಾಧನರವರ ಆಕ್ಟಿಂಗ್ ಡೀಸೆಂಟ್ ಆಗಿದೆ. ಕುಮಾರ್ ಗೋವಿಂದ್, ಅಚ್ಯುತ್ ಕುಮಾರ್, ಶ್ರುತಿ, ಜಗಪತಿ ಬಾಬು, ಬೀರಾದರ್, ವಿನೋದ್ ಆಳ್ವಾ ಹೀಗೆ ಎಲ್ಲರೂ ತಮ್ಮ ಪಾತ್ರವನ್ನ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ. ಈ ಸಿನಿಮಾದಲ್ಲಿ ಇರುವಂತಹ ಮೆಸೇಜ್ ನನಗೆ ತುಂಬಾ ಇಷ್ಟ ಆಯಿತು. ನಾವು ಈಗಿನ ಸಂದರ್ಭದಲ್ಲಿ ಈಕ್ವಾಲಿಟಿ ಇರುವಂತಹ ಸಮಾಜವನ್ನ ನೋಡ್ತಾ ಇದ್ದೀವಿ. ಆದರೆ 2-3 ದಶಕಗಳ ಹಿಂದೆ ಪರಿಸ್ಥಿತಿ ಹಾಗಿರಲಿಲ್ಲ. ಆಗಿನ ಕಾಲದ ವ್ಯವಸ್ಥೆ, ದಬ್ಬಾಳಿಕೆ, ರೈತರ ಮುಗ್ಧತೆ, ಜಾತಿ ಮೀರಿದ ಪ್ರೇಮ, ವ್ಯವಸ್ಥೆ ವಿರುದ್ಧ ತೊಡೆತಟ್ಟಿ ನಿಲ್ಲುವ ಸ್ಥೈರ್ಯ, ಪ್ರತಿಯೊಬ್ಬರು ಸಮಾನರು ಎನ್ನುವ ಆಶಯ, ಜಾತಿ ಧರ್ಮಕ್ಕಿಂತ ಮಾನವೀಯತೆಯೇ ದೊಡ್ಡದು ಎಂಬ ಪಾಠ, ಇವೆಲ್ಲವೂ ಕಾಟೇರಗೆ ಪ್ಲಸ್ ಪಾಯಿಂಟ್. ಮಾಸ್ತಿ ಅವರ ಒಂದೊಂದು ಡೈಲಾಗ್ ಕೂಡ ತುಂಬಾ ಚೆನ್ನಾಗಿದೆ. ತರುಣ್ ಸುಧೀರ್ ಅವರ ಡೈರೆಕ್ಷನ್ ನನಗೆ ತುಂಬಾ ಇಷ್ಟ ಆಯಿತು. ನನಗೆ ಈ ಸಿನಿಮಾ ನೋಡಿದ ಮೇಲೆ ದರ್ಶನ್ ಅವರ ಮೇಲಿದ್ದ ಅಭಿಮಾನ ಒಂದು ಪಟ್ಟು ಜಾಸ್ತಿ ಆಯಿತು ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಬಿಗ್ ಸ್ಟಾರ್ ಆಗಿರುವಂತಹ ಒಬ್ಬ ನಟ ಸೋಷಿಯಲ್ ಕಂಟೆಂಟ್ ಇರುವಂತಹ ಸಿನಿಮಾವನ್ನ ಒಪ್ಪಿ ಆ ಪಾತ್ರಕ್ಕೆ ನ್ಯಾಯ ಒದಗಿಸೋದಿದೆಯಲ್ಲ, ನಮ್ಮ ಕನ್ನಡದ ಬೇರೆ ಹೀರೋಗಳು ಈ ವಿಚಾರವನ್ನ ಸೀರಿಯಸ್ ಆಗಿ ತಗೋಬೇಕು. ಯಾಕೆಂದ್ರೆ ನಮ್ಮ ಕನ್ನಡದ ಎಲ್ಲ ನಟರು ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡ್ತಾ ಇದ್ದಾರೆ. ಆದ್ರೆ 5 ಕಮರ್ಷಿಯಲ್ ಸಿನಿಮಾಗಳಲ್ಲಿ ಅಟ್ಲೀಸ್ಟ್ ಒಂದಾದರೂ ಸೋಷಿಯಲ್ ಕಂಟೆಂಟ್ ಮೆಸೇಜ್ ಇರುವಂತಹ ಸಿನಿಮಾಗಳನ್ನ ಮಾಡಬೇಕು ಅನ್ನೋದು ಕನ್ನಡಿಗರ ಮನವಿ ಅಷ್ಟೇ. ಕಾಟೇರ ಸಿನಿಮಾದಲ್ಲಿ ಅಲ್ಲಲ್ಲಿ ಕೆಲವು ಕಡೆ ಸಣ್ಣ ಪುಟ್ಟ ಲೋಪದೋಷಗಳು ಕಾಣಿಸಬಹುದು, ಆದರೆ ಅದು ಮೂಲ ಕಥೆಗೆ ಧಕ್ಕೆ ಉಂಟು ಮಾಡಿಲ್ಲ ಅಂತಾನೆ ಹೇಳ್ಬಹುದು. ಇನ್ನು ಮನೆಯಲ್ಲೇ ಕೂತು ಪೈರಸಿ ಸಿನಿಮಾಗಳನ್ನ ನೋಡೋರಿಗೆ ಒಂದು ಮಾತು, ಇಂತಹ ಸಿನಿಮಾಗಳು ಯಾವತ್ತೂ ಸೋಲ್ಬಾರ್ದು. ಯಾಕೆಂದ್ರೆ ಇಂಥ ಸಿನಿಮಾಗಳು ಬರೋದೇ ಅಪರೂಪ. ಹಾಗಾಗಿ ಇಂಥ ಸಿನಿಮಾಗಳು ಹೆಚ್ಚೆಚ್ಚು ಬರಬೇಕು ಅಂದ್ರೆ ಪ್ರೇಕ್ಷಕರಾಗಿ ನಾವು ಸಿನಿಮಾ ಮಂದಿರದಲ್ಲಿ ಸಿನಿಮಾ ನೋಡೋದು ಉತ್ತಮ. ಒಂದು ಅರ್ಥ ಮಾಡ್ಕೊಳ್ಳಿ, ನೀವು ಥಿಯೇಟರಲ್ಲಿ ಸಿನಿಮಾ ನೋಡೋದ್ರಿಂದ ಸಿನಿಮಾ ನಿರ್ಮಿಸಿದ ನಿರ್ಮಾಪಕರು ಉಳಿತಾರೆ. ಸಿನಿಮಾದಲ್ಲಿ ಕೆಲಸ ಮಾಡುವ ಲೈಟ್ ಬಾಯಿಂದ ಹಿಡಿದು ಮೇಕಪ್ ಆರ್ಟಿಸ್ಟ್ ವರೆಗೆ, ಊಟದ ವ್ಯವಸ್ಥೆ ಮಾಡೋದ್ರಿಂದ ಹಿಡಿದು ಕಾರ್ ಡ್ರೈವರ್ ವರೆಗೆ ಎಲ್ಲರಿಗೂ ಕೆಲಸ ಸಿಗುತ್ತೆ. ಥಿಯೇಟರಲ್ಲಿ ಪೋಸ್ಟರ್ ಹಾಕೋನು, ಸೈಕಲ್ ಬೈಕ್ ಪಾರ್ಕಿಂಗ್ ನೋಡ್ಕೊಳ್ಳೋರು, ಆಚೆ ಕಡೆ ಟೀ ಕೂಲ್ ಡ್ರಿಂಕ್ಸ್ ಮಾರೋರು, ಟಿಕೆಟ್ ಇಶ್ಯೂ ಮಾಡೋರು, ಥಿಯೇಟರ್ ಅಲ್ಲಿ ಕಸ ಗುಡಿಸೋರು, ಇವರೆಲ್ಲರಿಗೂ ಕೆಲಸ ಸಿಗುತ್ತೆ. ಹಾಗಾಗಿ ಒಂದು ಸಿನಿಮಾ ಇವರೆಲ್ಲರಿಗೂ ಅನ್ನ ನೀಡುತ್ತೆ. ಉತ್ತಮ ಸದಾಭಿರುಚಿಯ ಒಳ್ಳೆ ಮೆಸೇಜ್ ಇರುವಂತಹ ಸಿನಿಮಾಗಳನ್ನ ಪ್ರೋತ್ಸಾಹಿಸುವುದನ್ನ ನಾವು ಯಾವತ್ತೂ ಮರಿಬಾರ್ದು ಎಂದು ಹೇಳ್ತಾ, ಕಾಟೇರ ಸಿನಿಮಾವನ್ನ ನೀವು ನೋಡಿದ್ರೆ ನಿಮಗೆ ಹೇಗನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ತಪ್ಪದೆ ಶೇರ್ ಮಾಡಿ. ಧನ್ಯವಾದಗಳು.